ತುಂಬಾ ಹೆಣ್ಮಕ್ಳಿಗಿರೋ ಸಮಸ್ಯೆ ಅದು. ಅಂದ್ರೆ ಪೀರಿಯಡ್ಸ್ ಟೈಮಲ್ಲಿ ತುಂಬಾ ಹೊಟ್ಟೆ ನೋವು ಕಾಣಿಸ್ಕೊಳ್ಳುತ್ತೆ ಅಥವಾ ಸೊಂಟ ನೋವು ಕಾಣಿಸ್ಕೊಳ್ಳುತ್ತೆ, ವಾಮಿಟಿಂಗ್ ಆಗುತ್ತೆ ಅಂತ ಒಂದಷ್ಟು ಜನ ಹೆದರ್ಕೊಳ್ತಾರೆ. ಅಂಡ್ ಒಂದಷ್ಟು ಜನ ಅದಕ್ಕೆ ಅಂತಾನೆ ಮೆಡಿಸಿನ್ಸ್ ತಗೊಳ್ತಾರೆ. ಸೊ ಡಾಕ್ಟರ್ನ ಕನ್ಸಲ್ಟ್ ಮಾಡಿದೆ, ಸುಮ್ಮನೆ ಯಾವುದೋ ಮೆಡಿಕಲ್ ಶಾಪ್ಗೆ ಹೋಗಿ ನಮಗೆ ಪೇನ್ ಇದೆ ಟ್ಯಾಬ್ಲೆಟ್ ಕೊಡಿ ಅಂತ ಕೇಳಿ ತಗೊಳ್ಳೋದು ಸೇಫಾ ಡಾಕ್ಟರ್? ಅದರಿಂದ ಏನಾದ್ರು ಸೈಡ್ ಎಫೆಕ್ಟ್ಸ್ ಆಗುತ್ತೆ? ಅದು ಯಾವತ್ತೂ ಸೇಫ್ ಅಲ್ಲ. ಯಾಕಂದ್ರೆ ಹೆಣ್ಮಕ್ಳಿಗೆ ಪೀರಿಯಡ್ಸ್ ಆದಾಗ ಸಾಮಾನ್ಯವಾಗಿ ಪೇನ್ ಬರಲ್ಲ. ಯಾಕಂದ್ರೆ ಹೇಳ್ದಂಗೆ ಇಟ್ ಈಸ್ ಅ ನ್ಯಾಚುರಲ್ ಸೈಕಲ್. ಸುಮ್ಮನೆ ಪೇನ್ ಬರುತ್ತೆ, ನಾ ಹೋಗಿ ಮೆಡಿಸಿನ್ ತಗೋತೀನಿ, ಅವ್ರು ಏನೋ ಕೊಡ್ತಾರೆ, ಅದಕ್ಕೊಂದು ಸೈಡ್ ಇಫೆಕ್ಟ್ ಆಗೋದು ಯಾತಕ್ಕೆ? ಅದೆಲ್ಲ ಬೇಡ. ಫಸ್ಟು ಪೇನ್ ಯಾತಕ್ಕೆ ಬರ್ತಾ ಇರ್ತಾ ಡಾಕ್ಟರ್ ಹತ್ರ ಹೋಗಿ ಕನ್ಸಲ್ಟ್ ಮಾಡಿದಾಗ ಡಾಕ್ಟರ್ ನೋಡ್ತಾರೆ, ವಿಚಾರಣೆ ಮಾಡ್ತಾರೆ ಪೇಷಂಟ್ ಹತ್ರ. ಆಮೇಲೆ ಅವ್ರು ತಪಾಸಣೆ ಮಾಡ್ತಾರೆ. ತಪಾಸಣೆ ಮಾಡಿದಾಗ ಒಂದೊಂದ್ಸರಿ ಏನೋ ಕಂಡುಹಿಡಿತಾರೆ, ಅದರಿಂದ ಪೇನ್ ಬಂದಿರ್ಬೋದು. ಈಗ ಹೇಳ್ಬೇಕಂತಂದ್ರೆ ಎಷ್ಟೋ ಸಲ ಅಂತ ಹೇಳಿದೆ, ಅಂಡಾಶಯದಲ್ಲಿ ರಕ್ತ ಹೆಪ್ಪುಕೊಳ್ಳೋದ್ರಿಂದ ಪೇನ್ ಬರುತ್ತೆ. ಒಂದೊಂದ್ಸರಿ ಸ್ವಲ್ಪ ಮಧ್ಯ ವಯಸ್ಸರ ಹೆಣ್ಮಕ್ಳಿಗೆ ಆದರೆ ಗಡ್ಡೆಗಳು ಬಂದಿರ್ಬೋದು, ಗಡ್ಡೆಗಳಿಂದ ರಕ್ತಸ್ರಾವನೂ ಜಾಸ್ತಿ ಆಗ್ಬೋದು, ಹೊಟ್ಟೆ ನೋವು ಇರ್ಬೋದು, ಗರ್ಭಾಶಯದ ಒಳಗಡೆ ಪಾಲಿಪ್ಸ್ ಅಂತ ಬರುತ್ತೆ, ಅದರಿಂದನೂ ಹೊಟ್ಟೆಗೆ ತುಂಬ ಪ್ರಾಣ ಹೋಗೋಷ್ಟು ಪೇನ್ ಬರುತ್ತೆ. ಇನ್ನು ಎಂಡೋಮೆಟ್ರಿಯೋಮಾ ಅಂತಂತಂದ್ರು ಫುಲ್ ಓವ್ರಿನಲ್ಲೇ ರಕ್ತ ಹೆಪ್ಪುಕಟ್ಕೊಂಡಾಗ ಆಗ್ಬಿಟ್ಟಂತೂ ಅದು ಎಷ್ಟೋ ಸಲ ನಾವು ನೋಡಿದ್ದೀವಿ. ನಮ್ಮ ಹತ್ರ ಬಂದಿದ್ದಾರೆ ಹೆಣ್ಮಕ್ಳು, ನರಕ ಅನುಭವಿಸ್ತಾರೆ, ಅಷ್ಟು ನೋವು ಬರುತ್ತೆ. ಸೊ ಅಂಥದ್ದೆಲ್ಲ ಪೇನ್ಗೆ ಮಾತ್ರೆ ಪರಿಹಾರ ಇಲ್ವೇ ಇಲ್ಲ. ಸೊ ಅವಾಗ ಆ ಥರ ಪರಿಹಾರ ಏನಪ್ಪ ಅಂತಂದರೆ, ನಾವು ದುರ್ಬೀನ್ ಟೆಸ್ಟ್ ಮಾಡಿಬಿಟ್ಟು ಅಲ್ಲಿ ರಕ್ತ ಹೆಪ್ಪುಕಟ್ಕೊಂಡಿದ್ದನ್ನ ಕ್ಲೀನಾಗಿ ತೆಗೆದುಬಿಟ್ಟು ಸಿಸ್ಟ್ ಅಂತೀವಲ್ಲ, ಆ ಸಿಸ್ಟನ್ನ ಪೂರ ತೆಗೆದು ಅದಾದಮೇಲೆ ಕೆಲವೊಂದು ಔಷಧಿಗಳಿದೆ, ಹಾರ್ಮೋನ್ ಟ್ಯಾಬ್ಲೆಟ್ಸ್ ಇದೆ, ಹಾರ್ಮೋನ್ ಟ್ಯಾಬ್ಲೆಟ್ಸ್ ತೊಗೊಂಡಾಗ ನೋವು ಕಡಿಮೆ ಆಗುತ್ತೆ, ಪೀರಿಯಡ್ಸು ರೆಗ್ಯುಲರ್ ಇರುತ್ತೆ, ಅಂಡಾಣುತ್ಪತ್ತಿ ಆಗುವಂಥ ಸಾಮರ್ಥ್ಯನೂ ಚೆನ್ನಾಗಾಗುತ್ತೆ, ಸಂತಾನ ಉತ್ಪತ್ತಿ ಆಗುವಂಥ ಸಾಮರ್ಥ್ಯನೂ ಅವರು ಹೆಚ್ಚಿಸ್ಕೋಬೋದು.